ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ನಿವೃತ್ತ ನೌಕರರ ಹಿತರಕ್ಷಣಾ ವೇದಿಕೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿವೃತ್ತರಾದ ನೌಕರರಿಗೆ ಜಾರಿಗೆ ಬಂದಿರುವ ಶೇಕಡಾ 15% ವೇತನ ಹೆಚ್ಚಳದ 38 ತಿಂಗಳ ಬಾಕಿ ಪಾವತಿಗಾಗಿ ಸಂವಿಧಾನ ಹಕ್ಕುಗಳ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ ಮಾಡಲಾಯಿತು. ಈ ಸಮಾವೇಶದಲ್ಲಿ ನಿವೃತ್ತ ನೌಕರರ ಹಿತರಕ್ಷಣಾ ವೇದಿಕೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಜಯದೇವರಾಜ್ ಅರಸ್, ಸಂಚಾಲಕರಾದ ಎನ್. ನಾರಾಯಣಸ್ವಾಮಿ ಹಾಗೂ ಖಜಾಂಚಿಗಳಾದ ಎನ್.ಆರ್. ದೇವರಾಜ್ ಅರಸ್ ಉಪಸ್ಥಿತರಿದ್ದರು. हमारा मांगने पूरी करो, नहीं तो कुछ कार्य करो. हमारा मांगने पूरी करो, ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಅವನ್ನೆಲ್ಲ ತಗೊಂಡು ಹೋರಾಟದ ಹಾದಿನ ತಿಳ್ಕೊಂಡು ನಾವೆಲ್ಲರೂ ಆ ಹೋರಾಟದ ಹಾದಿಯಲ್ಲಿ ಸಾಗೋಣ, ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಣ, ಮತ್ತೆ ನಾವು ಯಶಸ್ವಿ ಆಗೋಣ ಅಂತೇಳಿ ವೇದಿಕೆಯಲ್ಲಿ ಈಗ ಕಾರ್ಯಕ್ರಮ ನಮ್ಮ 38 ತಿಂಗಳ ಹಿಂಬಾಕಿಯನ್ನು ನಮ್ಮ ಬೇಡಿಕೆಗಳು ನಮ್ಮ ನಿವೃತ್ತ ನೌಕರ ಐಕ್ಯತೆಗೆ ನೋಡಿ, ಇವತ್ತು ನಮ್ಮ 1/1/20ರಿಂದ 38 ತಿಂಗಳ ವೇತನ ಬಾಕಿ ಏನಿದೆ ಅದು, ಆ ಬಾಕಿಯ ಪ್ರಶ್ನೆ ಇನ್ನೂ ಕೂಡ 2 ವರ್ಷಗಳು ಕಳೆದು ಕೂಡ ಅದಿನ್ನೂ ಹಾಗೆ ನೆನಗುದಿ ಬಿದ್ದಂತ ವಿಷಯ ಅದು. ಈ ಬಗ್ಗೆ ಸತತ ಹೋರಾಟವನ್ನ ಕಾರ್ಮಿಕರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಜಾಯಿಂಟ್ ಆಕ್ಷನ್ ಕಮಿಟಿ ನಾವೇನು ಆ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ, ಅದು ಕೂಡ ಮುಖ್ಯಮಂತ್ರಿಗಳ ಜೊತೆ 4 ಬಾರಿ ಮಾತುಕತೆ ಆದ್ರೂ ಕೂಡ, ಮತ್ತೆ ಸಾರಿಗೆ ಮಂತ್ರಿ ಜೊತೆ ಕೂಡ ಮಾತುಕತೆ ಆದ್ರೂ ಕೂಡ ಆ ವಿಷಯ ಇನ್ನೂ ಬಗೆಹರಿದಿಲ್ಲ, ಹಾಗೆ ಉಳ್ಕೊಂಡು ಬಂದಿದೆ. ಆದ್ರಿಂದ ಇವತ್ತು ನಿವೃತ್ತ ನೌಕರರು 4 ನಿಗಮಗಳ ಸಮಸ್ತ ನಿವೃತ್ತ ನೌಕರರು ಕಾರ್ಮಿಕರು ಕೇವಲ 38 ತಿಂಗಳ ಅವಧಿಯಲ್ಲಿ ನಿವೃತ್ತ ನೌಕರರು ಮಾತ್ರ ಅಲ್ಲ, 1/1/24 ಇಲ್ಲಿವರೆಗೆ ಯಾರು ನಿವೃತ್ತರಾಗಿದ್ದಾರೆ ಆ ನೌಕರರು ಕೂಡ ಹಾಲಿ ನೌಕರರು ಕೂಡ ಇವತ್ತು ಆ 38 ತಿಂಗಳ ವೇತನ ಬಾಕಿ ಬಗ್ಗೆ ಕೊಡಲೇಬೇಕು ಅನ್ನುವಂತ ಒಂದು ದೃಢವಾದ ನಿರ್ಧಾರದಿಂದ ಒತ್ತಾಯ ಪೂರ್ವಕವಾಗಿ ಇವತ್ತು ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನ ಈ ಸಮಾವೇಶದಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆ ಅಂದ್ರೆ ನಿವೃತ್ತ ನೌಕರರ ಬೇಡಿಕೆ ಅಂದ್ರೆ, ಜೊತೆಗೆ ಸಮಸ್ತ ಕಾರ್ಮಿಕರ ಬೇಡಿಕೆ ಅಂದ್ರೆ 32 ತಿಂಗಳ ವೇತನ ಬಾಕಿಯನ್ನು ಆ ವೇತನ ಬಾಕಿಯನ್ನ ಕೊಡ್ಲೇಬೇಕಾಗುತ್ತೆ. ನಂಬರ್ 1 ಅದು. ಮತ್ತೆ ಇನ್ನೊಂದು ಸಮಸ್ಯೆ ಏನಾದ್ರೆ, ಇವರು ಮತ್ತೆ ನಿಮ್ಗೆಲ್ಲ ಗೊತ್ತೇ ಮಾಧ್ಯಮ ಸಂವಾದ ಹೇಳಿದಾಗ ನಮ್ಮ ಮುಖ್ಯಮಂತ್ರಿಗಳ ಸರ್ಕಾರ ಆಗಲಿ ಮುಂದಿನ 1/1/24 ಏನ್ ಬರ್ಬೇಕಾಗಿದೆ ವೇತನ ಪರಿಷ್ಕರಣೆ, ಅದನ್ನ 1/4/26 ಮಾಡ್ತೀವಿ ಅಂತ ಪ್ರಸ್ತಾವನೆ ಇಟ್ಟಿದ್ದಾರೆ. ಆ ಪ್ರಸ್ತಾವನೆಯನ್ನ ಇಡೀ ಕಾರ್ಮಿಕ ಸಮುದಾಯ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದಕ್ಕೆ ಕಾರಣ ಅಂದ್ರೆ, ಕಳೆದ 40 ವರ್ಷಗಳಿಂದ 1/1/80 ಕೂಡ 4 ವರ್ಷಗಳ ಅವಧಿಗೆ ಮಾಡ್ಕೊಂಡ ಪದ್ಧತಿ ಏನಿದೆ, ಕಾನೂನು ಪದ್ಧತಿ, ಅದು ಸಂವಿಧಾನ ಯುಕ್ತವಾಗಿ ಬಂದಂತಹ ಒಂದು ಅವಧಿ ಅದು. ಆ 4 ವರ್ಷದ ಅವಧಿಯನ್ನ ನಾವು ಯಾವುದೇ ಕಾರಣಕ್ಕೂ ಕಾರ್ಮಿಕರು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 1/1/20 4 ವರ್ಷಗಳಿಗೆ ಅದು ಅವಧಿಯನ್ನ ಅದು ಫಿಕ್ಸ್ ಆಗ್ಬೇಕಾಗತ್ತೆ. 1/1/20ರಿಂದ ಏನು 38 ತಿಂಗಳ ವೇತನ ಬಾಕಿ ಕೊಡ್ಬೇಕಾಗತ್ತೆ, ಅದು ಕೂಡ ಕೊಡ್ಬೇಕಾಗತ್ತೆ. ಜೊತೆಗೆ 1/1/24ರಿಂದ ಏನು ಹೊಸ ವೇತನ ಪರಿಷ್ಕರಣೆ ಆಗ್ಬೇಕಾಗತ್ತೆ, ಅದು ಕೂಡ 1/1/24ರಿಂದಲೇ ಆಗ್ಬೇಕಾಗತ್ತದು. ಮತ್ತೆ 1/4/26 ಅಂತ ಏನ್ ಹೇಳಿದ್ರೆ, ಮತ್ತೆ 27 ತಿಂಗಳ ಅವಧಿಯಲ್ಲಿ ಏನು ನಿವೃತ್ತರಾಗ್ತಾರೆ ಹಾಲಿ ನೌಕರರು ಯಾರಿದ್ದಾರೆ ಅವರು ಕೂಡ ಇದೆ. ಇವತ್ತೇನು ಪ್ರಶ್ನೆ ಉದ್ಭವ ಆಗಿದೆ, 6/4 ಉದ್ಭವ ಆಗುತ್ತೆ. ಮತ್ತೆ ಆ 27 ತಿಂಗಳ ಅವಧಿಯಲ್ಲಿ ಯಾರು ನಿವೃತ್ತರಾಗಿದ್ದಾರೆ ಅವರು ಕೂಡ ಇದೇ ರೀತಿ ಹೋರಾಟವನ್ನ ಅವರು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಆ ಕಾರಣಕ್ಕಾಗಿ ನಾವು 1/1/20 ಏನು ನಾವು 30 ವೇತನ ಬಗ್ಗೆ ಕೊಡ್ಬೇಕಾಗುತ್ತೆ, ಅದನ್ನ ಕೊಡ್ಲೇಬೇಕಾಗುತ್ತೆ. 1/1/24ರಿಂದ ಏನು ವೇತನ ಪರಿಷ್ಕರಣೆ ಆಗ್ಬೇಕಾಗುತ್ತೆ. 1/4/26 ಏನವರು ಪ್ರಸ್ತಾವನೆ ಮಾಡಿದ್ದಾರೆ, ಆ ಪ್ರಸ್ತಾವನೆಗೆ ನಾವು ಕೂಡ ಒಪ್ಪಿಗೆ ನಾವು ಸಾಧ್ಯತೆ ಇಲ್ಲ. ಶ್ರೀನಿವಾಸ ಮೂರ್ತಿ ಕಮಿಟಿ ಏನು 1/1/22ರಿಂದ ನಾವು 14 ತಿಂಗಳ ಬಾಕಿನ ಮಾತ್ರ ಕೊಡ್ತೇವೆ ಅಂತ ಏನ್ ಹೇಳ್ತಾರೆ, ಅದನ್ನು ಕೂಡ ನಾವು ಜಾಯಿಂಟ್ ಕಮಿಟಿ ಆಕ್ಷನ್ ಕಮಿಟಿ ಆಗಲಿ ನಿವೃತ್ತ ನೌಕರರ ಹಿತರಕ್ಷಣಾ ವೇದಿಕೆ ಆಗಲಿ ಅವೆರಡು ಪ್ರಸ್ತಾವನೆಗಳನ್ನ ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೇವೆ. ನಮ್ಮ ಪ್ರಮುಖವಾದ ಬೇಡಿಕೆ 32 ತಿಂಗಳ ಅವಧಿಯಲ್ಲಿ ಏನಿದೆ ಅದನ್ನ ಬಾಕಿಯನ್ನ ಕೊಡ್ಲೇಬೇಕಾಗತ್ತೆ. 1/1/24 ನಾವೇನು ಬೇಡಿಕೆಯನ್ನ 25% ಹೆಚ್ಚಿಗೆ ಕೊಡಬಹುದು ಏನ್ ಹೇಳ್ತೇವೆ, ಅದನ್ನ ಮಾತುಕತೆ ಮೂಲಕ ಅದನ್ನ
ಬಗೆಹರಿಸಲೇಬೇಕು ಅಂತ ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ. ಈ ಒಂದು ನಮ್ಮ ಪ್ರಸ್ತಾವನೆಗೆ ಸರ್ಕಾರ ಮುಂದೆ ಇಲ್ಲದೆ ಹೋದ್ರೆ ಈ ಹೋರಾಟ, ನಿವೃತ್ತ ನೌಕರರ ಹೋರಾಟ ಏನಿದೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಅದು ಕೂಡ ಮತ್ತಷ್ಟು ಉಗ್ರವಾಗಬಹುದು. ಜೊತೆಗೆ ಜಾಯಿಂಟ್ ಆಕ್ಷನ್ ಕಮಿಟಿ ಕೂಡ ತನ್ನದೇ ಆದ ನಿಲುವನ್ನ ಮತ್ತೆ ಸಂಜೆ ಹೊತ್ತು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಇವತ್ತು ಮೀಟಿಂಗ್ ನಲ್ಲೇ ನಾವು ಕೂಡ ಯಾವ್ದಾರ ಒಂದು ಇವತ್ತು ನಮ್ಮ ಸರ್ಕಾರ ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿನ ಕರೆದು ಅದನ್ನ ಪ್ರಸ್ತಾವನೆ ನಾನು ಮುಂದಿಟ್ಟು ಅದನ್ನ ಬಗೆಹರಿಸ್ತಾ ಹೋದ್ರೆ ಜಾಯಿಂಟ್ ಆಕ್ಷನ್ ಕಮಿಟಿಯು ಕೂಡ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾನೆ. ಉಗ್ರ ಯಾಕಂದ್ರೆ ಇವತ್ತು ಅಲ್ಲೇ ನಾವು ನಿಮ್ಗೆ ಗೊತ್ತಿದ್ದಾಗ ನಾವು ಕಳೆದ ಡಿಸೆಂಬರ್ 24 ಮುಷ್ಕರನ್ನ ನೋಟಿಸ್ ಕೊಟ್ಟಿದ್ದವಾಗ ಅವಾಗ ಒಂದು ಆಶ್ವಾಸನೆ ಕೊಟ್ಟು ಸರ್ಕಾರ ಅವತ್ತು ಜನವರಿ 15ರಂತ ಮಾತುಕತೆ ಮಾಡ್ತೀವಿ ಅದು ಕೂಡ ಮಾಡಲಿಲ್ಲ. ಮತ್ತೆ ನಾವು ಸತತವಾಗಿ ಹೋರಾಟ ಹಾಕೊಂಡಾಗ ಮಾನ್ಯ ಮುಖ್ಯಮಂತ್ರಿ 4 ಬಾರಿ ಕರೆದು ನಮ್ಮನ್ನ ಮಾತುಕತೆ ಮಾಡಿದ್ದಾರೆ, ಅದು ಕೂಡ ಬಗೆಹರಿದಿಲ್ಲ. ಮತ್ತೆ ನಾವು ಆಗಸ್ಟ್ 5ನೇ ತಾರೀಕಿಂದ ನಾವು ಮುಷ್ಕರವನ್ನ ನಾವು ನೋಟಿಸ್ ಕೊಟ್ಟಾಗ ಅವಾಗ PL ಹಾಕಿ ನಮ್ಮ ಮುಷ್ಕರವನ್ನು ಅವರು ತಡೆಗಟ್ಟಿದ್ದಾರೆ. ಯಾರು ಸರ್ಕಾರ ಇರ್ಬೋದು ಯಾರೇ ಇರ್ಬೋದು ಅದನ್ನ ತಡೆ ಹಿಡಿಯುವಂತ ಒಂದು ಪ್ರಕ್ರಿಯೆನ ನಾವು ಖಂಡಿಸ್ತಾ ಇದ್ದೇನೆ. ನಾವು ಸರ್ಕಾರಕ್ಕೆ ಇಷ್ಟೇ ಒತ್ತಾಯ ಮಾಡೋದು ಅಂದ್ರೆ ಒಂದು ಪ್ರಜಾಪ್ರಭುತ್ವದ ಹಾದಿಯಲ್ಲಿ, ಯಾಕಂದ್ರೆ 2016ವರೆಗೆ ಇದೇ ಸರ್ಕಾರ ನಮ್ಮ ಮಾತುಕತೆ ಮುಖ್ಯಮಂತ್ರಿ ಆಗಿದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸೆಪ್ಟೆಂಬರ್ 16ರಲ್ಲಿ ಇದೇ ಮುಖ್ಯಮಂತ್ರಿ ಮಾತುಕತೆ ಮಾಡಿ 4 ವರ್ಷ ಅವಧಿಗೆ ಅದನ್ನ ನಿಗದಿಪಡಿಸಿ 12% ಅವರೇ ಕೊಟ್ಟಿದ್ದಾರೆ. 23ರಲ್ಲೂ ಕೂಡ ಬೊಂಬಾಯಿ ಸರ್ಕಾರ ಕೊಟ್ಟಿದ್ದಾರೆ. ಏನೊಂದು ಕಳೆದ 60-70 ವರ್ಷಗಳಿಂದ ಏನೋ ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಇದೆ, ಒಂದು ಲೆಗಸಿ ಅದು, ಒಂದು ಸಂಸ್ಕೃತಿ, ಒಂದು ನ್ಯಾಯಬದ್ಧವಾದ ಸಂವಿಧಾನಯುಕ್ತವಾದಂತ ಒಂದು ಪದ್ಧತಿ ಅದು. ಆ ಪದ್ಧತಿಯನ್ನ ಇವತ್ತು ಅವರು ಅದನ್ನ ಬಿಟ್ಟು ಅದನ್ನ ಹೊಸ ಸಂಪ್ರದಾಯವನ್ನ ಹುಟ್ಟಾಕ ಮಾಡಿದಿರೋದು. ಈ ಹೊಸ ಸಂಪ್ರದಾಯ ಒಂದು ಕೆಟ್ಟ ಸಂಪ್ರದಾಯ ಅದು. ಆ ಒಂದು ಕೆಟ್ಟ ಸಂಪ್ರದಾಯವನ್ನ ಸಾರಿಗೆ ಸಂಸ್ಥೆಯಲ್ಲೇ ಹುಟ್ಟಾಕ್ಲಿಕ್ಕೆ ಸಾರಿಗೆ 1,15,000 ಕಾರ್ಮಿಕರು ಯಾವ್ದೋ ಕಾರಣಕ್ಕೂ ಅದನ್ನ ಅವಕಾಶ ಮಾಡ್ಕೊಡಿದ್ವಿ. ಅದನ್ನ ನಮ್ದು ಏನು 60-70 ವರ್ಷ ನಡ್ಕೊಂಡು ಬರ್ತಾ ಇದೆ ಆ ಒಂದು ಪದ್ಧತಿ ಮುಂದೆ ಕೂಡ ನಡ್ಕೊಂಡು ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾನೆ. ಸರ್ಕಾರ ಬರೀ ಇದೇ ರೀತಿ ಕೇವಲ ಮೂಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ದಯವಿಟ್ಟು ಅವರು ನಿಲ್ಲಿಸಬೇಕಾಗುತ್ತೆ. ಸ್ಪಷ್ಟವಾಗಿ ಇವತ್ತು ಮುಖ್ಯಮಂತ್ರಿ ಅಂಗಳದ ಸಾರಿಗೆ ಮಂತ್ರಿಗಳ ಅಂಗಳಕ್ಕಾದ ವಿಷಯ ಬಂದು ನಿಂತಿದೆ. ಅವತ್ತು ಸಾರಿಗೆ ಮಂತ್ರಿ ಕಳೆದ 13ರಂದು ಸಭೆಯನ್ನ ಮಾಡಿ ಕೆಲವೊಂದು ಸೆಷನ್ ಆದ ಕೂಡಲೇ ಮತ್ತೆ ನಾವು ಮೀಟಿಂಗ್ ಕರೆದ ಮಾಡ್ತೀವಿ ಅಂತ ಹೇಳಿದ್ರೆ, ಬಟ್ ಆಲ ಹೆಚ್ಚು ಕಮ್ಮಿ 1 ತಿಂಗಳಾಗೋಯ್ತು. ತಿಂಗಳಾದ್ರೂ ಕೂಡ ಅವರು ಸಾರಿಗೆ ಮಂತ್ರಿಯನ್ನ ನಾಳೆ ಅದನ್ನ ಮುಖ್ಯಮಂತ್ರಿ ಜೊತೆ ಮಾತಾಡ್ತಾನೆ, ಅವ್ರದ್ದು ಮಾತಾಡ್ತಾನೆ, ಟೈಮ್ ಕೊಡ್ತಾನೆ, ಇದನ್ನ ಮಾಡ್ತೀನಿ ಅಂತ ಮಾತಾನೆ ಅವರು ಕೇವಲ ಔಪಚಾರಿಕ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೊಂಡು ನಾವು ಕೂಡ ಸಾರಿಗೆ ಮಂತ್ರಿಗಳಲ್ಲಿ ನಾನು ಸ್ಪಷ್ಟವಾಗಿ ಅವರನ್ನು ಒತ್ತಾಯ ಮಾಡಿದ್ರೆ ಅಂದ್ರೆ ಕೂಡ ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿನ ಕರೆದು ಈ ಒಂದು 2 ವಿಷಯಗಳು ಏನಿದೆ, 38 ತಿಂಗಳ ವೇತನ ಬಾಕಿ, 24ರ ವಿರುದ್ಧ ಪ್ರಶ್ನೆ ಇದೆ, 2 ವಿಷಯಗಳ ಬಗ್ಗೆ ಕೂಡಲೇ ಇತ್ಯರ್ಥ ಪಡೆದೇ ಹೋದ್ರೆ ನಮ್ಮ ಹಿತರಕ್ಷಣಾ ವೇದಿಕೆ ನಿವೃತ್ತ ನೌಕರರು ಕೂಡ ತಮ್ಮ ಹೋರಾಟವನ್ನ ಬೇರೆ ಬೇರೆ ರೀತಿಯಲ್ಲಿ ಅದು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಜಾಯಿಂಟ್ ಆಕ್ಷನ್ ಕಮಿಟಿ ಕೂಡ ಇವತ್ತು ಸಂಜೆ ಸಭೆ ಸೇರೋದ್ರ ಮೂಲಕ ಮತ್ತೆ ಅವರು ಇನ್ನೊಂದು ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮಾತ್ರ ಹೆಚ್ಚಿಗೆ ಹೇಳ್ತೇನೆ. ನಾನು ಮುಖ್ಯಮಂತ್ರಿಗಳು ಸಾರಿಗೆ ಮಂತ್ರಿ ಕೇಳಿದ್ರೆ ಆದಷ್ಟು ಶೀಘ್ರವಾಗಿ ನಮ್ಮ ಸಂಘಟನೆಗಳನ್ನ ಕರೆದು ಮಾತುಕತೆಯನ್ನು ಮಾಡಿ ಅದನ್ನ ಬಗೆಹರಿಸಿ ಅನ್ನೋ ಮಾತನ್ನ ಸಮಸ್ತ ಕಾರ್ಮಿಕರ ನಿವೃತ್ತ ನೌಕರರು ಮಾತ್ರ ಅಲ್ಲ 1,15,000 ಕಾರ್ಮಿಕರ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಮುಂದೆ ಆಗುವಂತ ಏನೇ ಅಹಿತಕರ ಘಟನೆಗಳಿಗೆ ನಮ್ಮ ಕಾರ್ಮಿಕರು ಜವಾಬ್ದಾರ ಆಗುದಿಲ್ಲ. ಅದು ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರವೇ ಒತ್ಕೊಳ್ಬೇಕಾದ ಮತ್ತೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಜೊತೆಗೆ ಇವತ್ತು ಸಾರ್ವಜನಿಕರು ಕೂಡ ನಮ್ಮ ಬಗ್ಗೆ ಸಾಕಷ್ಟು ಇದನ್ನ ಅವರ ಕಾಳಜಿನ ವಹಿಸ್ಕೊಂಡಿದ್ದಾರೆ, ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಯಾವುದೇ ಚುನಾವಣೆ ಬಂದ್ರೆ ಅವರು ನಮ್ಮ ಮಹಿಳಾ ಪ್ರಜೆಗಳು ಇರ್ಬೋದು, ಯಾರು ಇರ್ಬೋದು, ಅವರ ಆಕ್ರೋಶಕ್ಕೆ ಸರ್ಕಾರ ಒಳಗಾಗುತ್ತೆ ಅನ್ನೋ ಕಾರಣ ಕೂಡ ನಾನು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಅವನ ಮುಂದಿನ ಚುನಾವಣೆಯಲ್ಲಿ ಅದರ ಫಲಾಫಲಗಳನ್ನ ಸರ್ಕಾರವೇ ಅದನ್ನ ಅನುಭವಿಸಬೇಕಾಗುತ್ತೆ. ಅದನ್ನು ಕೂಡ ತಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗಳನ್ನ ಅವರು ಕಡಾಖಂಡಿತವಾಗಿ ಬಗೆಹರಿಸಬೇಕು ಮತ್ತನ್ನ ಆಗ್ರಹಪೂರ್ವಕವಾಗಿ ಈ ಇಡೀ ಸಮಾವೇಶದಲ್ಲಿ ಏನ್ ಜನಿದ್ದಾರೆ ಅವರ ಪರವಾಗಿ ಮತ್ತು 1,15,000 ಕಾರ್ಮಿಕರ ಪರವಾಗಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ. ಜಯದೇವರಾಜ್ ಅರಸ್ ಅಂತೇಳಿ, ನಾನು ಅಖಿಲ ಕರ್ನಾಟಕ ರಾಜ್ಯ ಎಸ್ಟಿ ನೌಕರರ ಮಹಾಮಂಡಳಿಯ ಮಹಾಪ್ರಧಾನ ಕಾರ್ಯದರ್ಶಿ, ಹಿತರಕ್ಷಣಾ ವೇದಿಕೆಯ ಸಂಚಾಲಕ, ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ಕೂಡ ನಾನು ಸಂಚಾಲಕ. ನನ್ನ ಹೆಸರು ಎನ್ ನಾರಾಯಣ ಸ್ವಾಮಿ, ಹಿತರಕ್ಷಣಾ ವೇದಿಕೆ ಸಂಚಾಲಕ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲದ KSRTC ಜನರಲ್ ಸೆಕ್ರೆಟರಿ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ 38 ತಿಂಗಳ ಹಿಂಬಾಕಿನ ಕೊಡ್ಲೇಬೇಕು ಈ ನಿವೃತ್ತ ನೌಕರರಿಗೆ. ತದನಂತರ 1/1/2024ರಿಂದ ವೇತನ ಪುನರ್ವಿಮರ್ಶೆಯನ್ನ ಜಾರಿಗೆ ತರಬೇಕು ಅಂತ ಸರ್ಕಾರನ ಒತ್ತಾಯಿಸುವ ಸಲುವಾಗಿ ಇವತ್ತು ನಾವು ಸಭೆ ಸೇರಿದ್ದೀವಿ. ಈ ಪ್ರತಿಭಟನೆ ಅವರು ಬಗೆಹರಿಸಿದರೆ ತೀವ್ರ ರೂಪಗೊಳ್ಳೋದಕ್ಕೆ ಇದು ಮೂಲ ಆಗ್ತದೆ. ಇಲ್ಲಿಂದ ನಾವು ಉಗ್ರ ಹೋರಾಟದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗತ್ತೆ. ನಮ್ಮ ಜೊತೆಗೆ ನಿವೃತ್ತ ನೌಕರರು ಅಷ್ಟೇ ಅಲ್ಲ, ಹಾಲಿ ನೌಕರರು ಸಹಿತ ಇರ್ತಾರೆ. 1,20,000 ಜನ ನೌಕರರು ಸಹಿತ ನಮ್ಮೊಂದಿಗೆ ಇರ್ತಾರೆ.
ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರೆ ಅಂದ್ರೆ 38 ತಿಂಗಳ ಬಾಕಿನ ಕೊಡ್ಲೇಬೇಕು. ಮತ್ತೆ 1/1/2024 ವೇತನ ಪುನರ್ವಿಮರ್ಶೆ ಜಾರಿ ಆಗ್ಲೇಬೇಕು, ವೇತನ ಒಪ್ಪಂದ ಆಗ್ಲೇಬೇಕು. ಅದು ಬಿಟ್ಟು ಬೇರೆ ಏನೇ ಒಪ್ಪಂದಗಳು ಅಥವಾ ಬೇರೆ ವ್ಯತ್ಯಾಸಗಳಾದ್ರೆ ನಾವ್ಯಾರು ಅದನ್ನ ಸ್ವೀಕರಿಸಕ್ಕೆ ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಈ ವಿಚಾರದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟನ ಹಮ್ಮಿಕೊಳ್ಳೋದು ಅನಿವಾರ್ಯ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಸರ್ಕಾರ ಆಗುತ್ತೆ, ಮತ್ತೆ ಆಡಳಿತ ಮಂಡಳಿ ಆಗುತ್ತೆ ವಿನ ನಮ್ಮ ಕಾರ್ಮಿಕರಾಗಲಿ ನಿವೃತ್ತ ನೌಕರರ ಸ್ನೇಹಿತರಾಗಲಿ ಯಾರು ಕಾರಣರಲ್ಲ. ಅದಕ್ಕೆ ಅವಕಾಶ ಕೊಡಬೇಡಿ. ಒಳ್ಳೆಯ ಸರ್ಕಾರ ಒಳ್ಳೆಯ ಆಶ್ವಾಸನೆಗಳೊಂದಿಗೆ ಅಧಿಕಾರಕ್ಕೆ ಬಂದು ನಾವು ನಿಮ್ಮ ಆಶ್ವಾಸನೆಗಳನ್ನ ಬಹಳ ಯಶಸ್ವಿಯಾಗಿ ಈಡೇರಿಸಿ ನಮ್ದು. ನಿಮ್ಮ ಆಶ್ವಾಸನೆಗಳ ಒಂದಾದ ಶ್ರೀಶಕ್ತಿ ಯೋಜನೆಯನ್ನ ಸಂಪೂರ್ಣವಾಗಿ ಈ ನೆರವೇರಿಸಿ ಲಿಮ್ಕಾ ಮತ್ತೆ ಇತರೆ ರೆಕಾರ್ಡ್ಗಳಲ್ಲಿ ಸೇರುವಂತ ಕೆಲಸ ಮಾಡಿದ ನಮಗೆ ಇಂಥ ಅನ್ಯಾಯ ಮಾಡ್ತಿರೋದು ಸರ್ಕಾರ ಸರಿಯಲ್ಲ. ಅದರಿಂದ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರುವ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಸರು NR ದೇವರಾಜರಸ್ ಅಂತ. ನಾನು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ನಿವೃತ್ತಿಯಾಗಿ ಸುಮಾರು 20 ವರ್ಷಗಳಾಗಿದೆ. ನಮ್ಮ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಬೇಡಿಕೆಗಳ ಬಗ್ಗೆ ಅವರು ಇಡೀ ರಾಜ್ಯದ ಪ್ರಮುಖರು, ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೂ ಕೂಡ 4 ಸಭೆಗಳನ್ನ ನಮ್ಮ ಯೂನಿಯನ್ಗಳ ಸೇರಿಸಿ ಸಭೆ ಮಾಡಿ ಯಾವುದೇ ಒಂದು ನಿಲುವಿಗೆ ಬರದೇ ಇರೋದು ನಿಜವಾಗ್ಲೂ ದುಃಖಕರವಾದ ವಿಚಾರ. ಸಾಮಾನ್ಯವಾಗಿ ಸ್ಟೇಟ್ ನಲ್ಲಿ ಪ್ರಮುಖರು ಅಂದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 4 ಸಭೆಗಳನ್ನು ನಡೆಸಿ ಒಂದು ಆರಿಕೆ ತೂರಿಕೆ ಉತ್ತರಗಳನ್ನು ನೀಡಿ ನುಣುಚ್ಕೊಂಡು ಹೋಗ್ತಾ ಇರೋದು ನಿಜಕ್ಕೂ ಬಹಳ ನಮಗೆ ಬೇಸರವಾಗಿದೆ. ನಮ್ಮ ಸಂಸ್ಥೆಯಲ್ಲಿ 1957ರಿಂದ ಈ ತಹಲ್ವರೆಗೂ ಇಲ್ಲಿಯವರೆಗೂ ಕೂಡ 4 ವರ್ಷಕ್ಕೊಂದ್ಸರಿ ಕೈಗಾರಿಕಾ ಒಪ್ಪಂದ ನಡ್ಕೊಂಡ್ ಬಂದಿದೆ. ಆದ್ರೆ ಇವರು ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಇಲ್ಲ ಸಲ್ಲದ ಆದೇಶವನ್ನು ಕೈಲಿಡ್ಕೊಂಡು ನಿಮ್ದು 17/3 17/3ರಿಂದ ನಾನು 4 ವರ್ಷ ಲೆಕ್ಕ ಹಾಕ್ತೀನಿ ಅನ್ನೋದು ಬಹಳ ತಪ್ಪು. ನೀವು 1/1/20ರಿಂದ ನಮ್ಗೆ ಯಾವಾಗ ವೇತನವನ್ನ ಹೆಚ್ಚಿಗೆ ಮಾಡಿದಿರಿ ಅಲ್ಲಿಂದ ಬಾಕಿ ಕೊಡ್ಬೇಕಾದದ್ದು ನಿಮ್ ಕರ್ತವ್ಯ. ಅದು ಬಿಟ್ಟು ನಿಮ್ಗೆ 17/3/23ರಿಂದ ಲೆಕ್ಕಕ್ಕೆ ಬರ್ತೀವಿ, ಹಿಂದೆ ಇನ್ಕ್ರಿಮೆಂಟ್ ಕೊಟ್ಟಿದ್ದೀವಿ ಅನ್ನೋದು ಇದು ಕಾನೂನು ಬಾಹಿರ. ಮತ್ತೆ ಏನ್ ನಮ್ ಟ್ರಸ್ಟಿ ಇದೆ ಕಸ್ಟಮ್, ಆ ಒಂದು ಇದಕ್ಕೆ ವಿರೋಧವಾಗಿದೆ. ಎಲ್ಲೋ ಒಂದು ಆಲ್ಟ್ ಮಾಡ್ತಾರೆ. ಅವರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಮತ್ತೆ ಇವತ್ತು ನಮ್ಮ ಸ್ನೇಹಿತರುಗಳು ಹೇಳ್ದಂಗೆ ಸ್ತ್ರೀ ಶಕ್ತಿ ಯೋಜನೆ ಏನಾದ್ರೂ ಒಳ್ಳೆ ಹೆಸರು ತಗೋಬೇಕಾದ್ರೆ ಈ ಸಾರಿಗೆ ಸಂಸ್ಥೆಯಲ್ಲಿ ಫ್ರೀ ಟ್ರಾವೆಲ್ ಮಾಡುವಂತ ಕೊಟ್ಟಿದ್ವಿ. ಇನ್ನೂ ಒಂದು ಹೆಚ್ಚಿಗೆ ಹೇಳ್ಬೇಕು, ನಮ್ಮ ಸ್ನೇಹಿತರೆಲ್ಲ ಏನು ಹೇಳಿಲ್ಲ. ಆ ಸ್ತ್ರೀ ಶಕ್ತಿ ಯೋಜನೆಗೆ ನಾವು 15% ಫೇರ್ನ ಹೆಚ್ಚಿಗೆ ಮಾಡಿದೋ ನೀವು ಆ ಸ್ತ್ರೀ ಶಕ್ತಿ ದುಡ್ಡು ಕೊಡ್ತಾ ಇಲ್ಲ. ಇನ್ನೂ ಒಂದು ವಿಚಾರ ಸರಿಯೋ ತಪ್ಪೋ ನನಗೆ ತಿಳಿದಿರೋ ಮಟ್ಟಿಗೆ 4,500 ಕೋಟಿ ರೂಪಾಯಿಗಳು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆಗೆ ಸರ್ಕಾರದಿಂದ ಬರಬೇಕು. ಈ 4,500 ಕೋಟಿ ಏನಾದ್ರು ಇವತ್ತು ನೀವು ಕೊಟ್ರೆ ಈ ಏನು ನಾವು ಬೇಡಿಕೆ ಇಡ್ತೀವಿ ಅದನ್ನ ಸಲೀಸಾಗಿ ಕೊಡ್ಬೋದು. ಯಾಕೆ ನೀವು ದೊಡ್ಡ ಮನಸ್ಸು ಮಾಡ್ಲಿಲ್ಲ? ಈಗಲೂ ಕೇಳ್ಕೊಳ್ತಾ ಇದೀವಿ. ನೋಡಿ, ಇಲ್ಲಿ ನಿವೃತ್ತ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಇದೀವಿ. ಹಾಲಿ ಕೆಲಸ ಮಾಡ್ತಾ ಇರೋರು ಕೂಡ ನಿಮ್ಮನ್ನ ನೀವೇ 2016ರಲ್ಲಿ ಒಂದು ಕೈಗಾರಿಕಾ ಒಪ್ಪಂದ ಮಾಡಿ ಎಲ್ಲಾ ವೇತನವನ್ನು ಕೊಟ್ಟಿದ್ದೀರಿ. ಆದ್ರೆ ನೀವು ಈಗ ಇಲ್ಲ ಸಲ್ಲದ ಒಂದು ಆದೇಶವನ್ನ ಗುರಿಯಾಗಿ ಇಟ್ಕೊಂಡು ಆ ಆದೇಶನೂ ಕೂಡ ನನ್ನ ಪರವಾಗಿ ಹೇಳುವುದಾದ್ರೆ ಸರಿಯಾಗಿದೆ. 17/3/23ರಲ್ಲಿ ಆದೇಶ ಆಗಿರ್ಬೇಕು. ಆದ್ರೆ 1/1/20ರಿಂದ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ ಮೇಲೆ ಬಾಕಿ ಯಾಕೆ ಕೊಡುದಿಲ್ಲ ನೀವು? ಇಷ್ಟು ಹೇಳಿ ಕೊಡ್ಲೇಬೇಕು. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಳ್ಳೆ ನಿಲುವನ್ನ ತಗೊಂಡು ಮುಂದುವರಿಸು ಬೇಡ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ